ಕಾರ್ಯಕ್ರಮದ ವೇದಿಕೆಯಲ್ಲಿ ನಟ ಕಮಲ್ ಹಾಸನ್ ಕೊಟ್ಟಂತ ಹೇಳಿಕೆಗೆ ಕನ್ನಡಿಗರು ಕೆರಳಿ ಕೆಂಡವಾಗಿದ್ದಾರೆ. ಬೆಂಗಳೂರಿನಲ್ಲಿ ಕನ್ನಡ ಪರ ಸಂಘಟನೆಗಳು ಪ್ರೊಟೆಸ್ಟ್ ನಡೆಸ್ತಾ ಇದ್ದಾರೆ. ತಮಿಳಿನಿಂದ ಕನ್ನಡ ಭಾಷೆ ಹುಟ್ಟಿದ್ದು ಅನ್ನುವಂತಹ ಸ್ಟೇಟ್ಮೆಂಟ್ಗೆ ಕನ್ನಡ ಪರ ಸಂಘಟನೆಗಳು ಪ್ರತಿಭಟಿಸ್ತಾ ಇದ್ದಾರೆ. ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾರಾಯಣಗೌಡ ಬಣದಿಂದ ಫಿಲ್ಮ್ ಚೇಂಬರ್ಗೆ ಮುತ್ತಿಗೆ ಹಾಕಲಾಯಿತು. ಚಿತ್ರ ವಿತರಕರ ಮೇಲೆ ಸಭೆ ನಡೆಸಿದಂತಹ ಸಂದರ್ಭದಲ್ಲಿ ಒಳಗಡೆ ನುಗ್ಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಫಿಲ್ಮ್ ಚೇಂಬರ್ಗೆ ನುಗ್ಗಿದ್ರು ಕನ್ನಡ ಪರ ಹೋರಾಟಗಾರರು. ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ ಚಿತ್ರವನ್ನ ಕರ್ನಾಟಕದಲ್ಲಿ ರಿಲೀಸ್ ಮಾಡೋದಕ್ಕೆ ನಾವು ಬಿಡೋದಿಲ್ಲ, ಕನ್ನಡಿಗರ ಕ್ಷಮೆ ಕೇಳಬೇಕು, ಕನ್ನಡಿಗರ ಕ್ಷಮೆ ಕೇಳೋದಿಲ್ಲ ಅಂತ ಹೇಳಿದ್ದಾರೆ. ದುರಂಕಾರದ ಮಾತುಗಳನ್ನು ಆಡಿದ್ದಾರೆ ಅಂತ. ಫಿಲ್ಮ್ ಚೇಂಬರ್ ಒಳಗೆ ನುಗ್ಗಿ ಅಧ್ಯಕ್ಷರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಕರುನಾಡಿನಲ್ಲಿ ಕಮಲ್ ಹಾಸನ್ ಚಿತ್ರ ರಿಲೀಸ್ ಮಾಡೋದಕ್ಕೆ ನಾವು ಬಿಡೋದಿಲ್ಲ, ಸಿನಿಮಾ ರಿಲೀಸ್ ಮಾಡ್ತಾ ಇರೋ ಡಿಸ್ಟ್ರಿಬ್ಯೂಟರ್ಗಳಿಗೆ ಎಚ್ಚರಿಕೆಯನ್ನ ಕೊಟ್ಟರು ಕನ್ನಡ ಹೋರಾಟಗಾರರು. ವಾಣಿಜ್ಯ ಮಂಡಳಿ ಚಿತ್ರ ರಿಲೀಸ್ಗೆ ಬಿಡಬಾರದು ಅಂತ ಮನವಿಯನ್ನ ಕೂಡ ಸಲ್ಲಿಸಿದ್ರು. ಕಮಲ್ ಹಾಸನ್ ಚಿತ್ರದ ವಿತರಕರ ಜೊತೆ ಫಿಲ್ಮ್ ಚೇಂಬರ್ನಲ್ಲಿ ಚರ್ಚೆ ನಡೀತಾ ಇತ್ತು. ಚರ್ಚೆ ನಡೀತಾ ಇರುವಾಗಲೇ ಕನ್ನಡ ಹೋರಾಟಗಾರರು ನುಗ್ಗಿ ಪ್ರತಿಭಟಿಸಿದ್ರು. ಥಗ್ ಲೈಫ್ ಸಿನಿಮಾ ವಿತರಕ ವೆಂಕಟೇಶ್ ಕಮಲಾಕರ್ ಜೊತೆ ಚರ್ಚೆ. 8 ಕೋಟಿ ಅಡ್ವಾನ್ಸ್ ಅನ್ನ ಕೊಟ್ಟು ಚಿತ್ರ ವಿತರಣೆ ಹಕ್ಕನ್ನ ಈ ವಿತರಕ ಪಡ್ಕೊಂಡಿದ್ದಾರೆ. ಚಿತ್ರ ಪ್ರದರ್ಶನಕ್ಕೆ ಅಡ್ಡಿ ಆತಂಕ ಹಿನ್ನೆಲೆಯಲ್ಲಿ ಫಿಲ್ಮ್ ಚೇಂಬರ್ನಲ್ಲಿ ಸಭೆ ನಡೀತಾ ಇತ್ತು. ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಉಪಸ್ಥಿತಿಯಲ್ಲಿ ಈ ಸಭೆ ನಡೀತಾ ಇತ್ತು. ಸಭೆಯಲ್ಲಿ ಮಾಜಿ ಅಧ್ಯಕ್ಷ ಸಾರಾ ಗೋವಿಂದು ಮತ್ತು ಥಾಮಸ್ ಕೂಡ ಭಾಗಿಯಾಗಿದ್ರು. ಪ್ರದರ್ಶಕ ವಲಯದ ಅಧ್ಯಕ್ಷ ಕೆವಿಎಂ ಚಂದ್ರಶೇಖರ್ ಸಹ ಉಪಸ್ಥಿತರಿದ್ದರು. ಫಿಲ್ಮ್ ಚೇಂಬರ್ ಪದಾಧಿಕಾರಿಗಳು ಮತ್ತು ನಿರ್ಮಾಪಕರುಗಳು ಭಾಗಿಯಾಗಿದ್ರು. ಇದೇ ವೇಳೆಯಲ್ಲಿ ಈ ಸುದ್ದಿಯನ್ನ ತಿಳ್ಕೊಂಡು ಕನ್ನಡ ಪರ ಸಂಘಟನೆಗಳು, ಕನ್ನಡ ಪರ ಹೋರಾಟಗಾರರು ಫಿಲ್ಮ್ ಚೇಂಬರ್ಗೆ ಮುತ್ತಿಗೆಯನ್ನ ಹಾಕ್ತಾರೆ.
ಫಿಲ್ಮ್ ಬ್ಯೂರೋ ಕರೆಸ್ಪಾಂಡೆಂಟ್ ದೀಪಿಕಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೀಪಿಕಾ, ಕನ್ನಡ ಭಾಷೆಯ ಬಗ್ಗೆ ಹಗುರವಾಗಿ ಮಾತನಾಡಿದ್ರು ಕಮಲ್ ಹಾಸನ್. ಕನ್ನಡಿಗರು ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕರ್ನಾಟಕ ಕನ್ನಡ ಅಂತ ಬಂದಾಗ ನಾವು ಅದರ ಜೊತೆ ನಿಂತ್ಕೊಳ್ಳೇಬೇಕಾಗುತ್ತೆ. ಜೊತೆಗೆ ಕನ್ನಡಿಗರ ಕ್ಷಮೆಯನ್ನ ಕೂಡ ನಾನು ಕೇಳೋದಿಲ್ಲ ಅಂತ ಕಮಲ್ ಹಾಸನ್ ಉದ್ದಟತನ ಮೆರೆದಿದ್ರು. ಈಗ ಆ ಸಿನಿಮಾ ಥಗ್ ಲೈಫ್ ಸಿನಿಮಾ ಏನಿದೆ ಅದನ್ನ ಕರ್ನಾಟಕದಲ್ಲಿ ರಿಲೀಸ್ ಮಾಡೋದಕ್ಕೆ ನಾವು ಬಿಡಲ್ಲ ಅಂತ ಕನ್ನಡ ಪರ ಹೋರಾಟಗಾರರು ಪ್ರತಿಭಟಿಸ್ತಾ ಇದ್ದಾರೆ. ಸದ್ಯ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಸಿಂಧೂರ, ನಿನ್ನೆಯಿಂದ ಕೂಡ ಕನ್ನಡ ಪರ ಸಂಘಟನೆಗಳು ಹೋರಾಟವನ್ನ ಮಾಡ್ತಾ ಇದೆ. ಕಮಲ್ ಹಾಸನ್ ಅವರು ಕ್ಷಮೆ ಯಾಚಿಸಬೇಕು, ಅದು ಫಿಲಂ ಚೇಂಬರಿಗೆ ಬಂದು ಕ್ಷಮೆ ಯಾಚಿಸಬೇಕು ಅನ್ನೋ ಒಂದು ಬೇಡಿಕೆಯನ್ನ ಇಟ್ಟಿದ್ರು. ಇವತ್ತು ಬೆಳಗ್ಗೆ ಸ್ವಾಭಿಮಾನಿ ಕನ್ನಡ ಸಂಘದಿಂದ ಜೊತೆಗೆ ಕರವೇ ಕರ್ನಾಟಕ ಸಂಘದಿಂದ ಕೂಡ ಪ್ರತಿಭಟನೆಗೆ ಕನ್ನಡಿಗರು ಮುಂದಾಗಿದ್ರು, ಕನ್ನಡ ಹೋರಾಟಗಾರರು ಮುಂದಾಗಿರುವಂಥದ್ದು. ಇಂಥ ಸಂದರ್ಭದಲ್ಲಿ ವಾಣಿಜ್ಯ ಮಂಡಳಿಗೆ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಯಾರು ವಿತರಕರಿದ್ದಾರೋ ಅವರು ಈ ಸಿನಿಮಾವನ್ನ ರಿಲೀಸ್ ಮಾಡಬಾರ್ದು, ಮಾಡಿದ್ದೇ ಆದಲ್ಲಿ ಚಿತ್ರಮಂದಿರಕ್ಕೆ ನುಗ್ಗಿ ಧ್ವಂಸ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ ವಾಣಿಜ್ಯ ಮಂಡಳಿ ಒಂದು ವೇಳೆ ಕಮಲ್ ಹಾಸನ್ ಪರವೇ ನಿಂತಿದ್ದೇ ಆದಲ್ಲಿ ವಾಣಿಜ್ಯ ಮಂಡಳಿಯ ಅವಶ್ಯಕತೆ ಕೂಡ ಇಲ್ಲ ಕನ್ನಡಿಗರಿಗೆ, ಅದನ್ನು ಕೂಡ ಧ್ವಂಸ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಇದರ ಜೊತೆಗೆ ನಾರಾಯಣಗೌಡ ಅವರ ಒಂದು ನೇತೃತ್ವದ ಏನು ಕನ್ನಡ ಪರ ಸಂಘಟನೆ ಇದೆ ಅವರ ಮುಂದಾಳತ್ವದಲ್ಲಿ ಹೇಳಿರುವಂತಹ ಒಂದು ಮಾತು, ಶಿವರಾಜ್ ಕುಮಾರ್ ಅವರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಹೇಳಿಕೆ ಸರಿ ಇಲ್ಲ ಅನ್ನುವಂಥ ಮಾತನ್ನ ಕೂಡ ಹೇಳಿದ್ರು. ಇದರ ಜೊತೆಗೆ ಅವರು ತಮ್ಮ ತಂದೆಯಿಂದ ನೋಡಿ ಕಲಿಯಬೇಕಾದದ್ದು ಸಾಕಷ್ಟಿದೆ ಅನ್ನುವಂಥ ಮಾತನ್ನ ಕನ್ನಡ ಪರ ಸಂಘಟನೆಯವರು ಹೇಳಿರುವಂಥದ್ದು. ಈಗ ವಿತರಕರು ಸೇರಿ ವಾಣಿಜ್ಯ ಮಂಡಳಿಯ ಪದಾಧಿಕಾರಿಗಳು ಮಹತ್ವದ ಸಭೆಯನ್ನ ಒಂದು ಅರ್ಧ ಗಂಟೆಯಿಂದ ನಡೆಸ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆ ಸಭೆಯಲ್ಲಿ ಏನೇನು ನಡೆಯಿತು, ಯಾವ ರೀತಿ ಕ್ರಮವನ್ನ ಕೈಗೊಳ್ಳಬೇಕು, ಇದೆಲ್ಲದರ ಬಗ್ಗೆ ಕೊಡಬೇಕಾಗಿದೆ. ಇನ್ನೊಂದು ಕಡೆ ನಾವು ದೀಪಿಕಾ, ನನ್ನ ಧ್ವನಿ ಕೇಳಿಸ್ತಾ ಇದ್ದಾರೆ. ಈಗ ಆಲ್ರೆಡಿ 8 ಕೋಟಿ ರೂಪಾಯಿ ಅಡ್ವಾನ್ಸ್ ಅನ್ನ ಕೊಟ್ಟು ಈ ಸಿನಿಮಾದ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಅನ್ನ ವೆಂಕಟೇಶ್ ಅನ್ನೋರು ಪಡ್ಕೊಂಡಿದ್ದಾರೆ. ಸೊ ಅವ್ರು ಏನ್ ಹೇಳ್ತಾ ಇದ್ದಾರೆ? ಈಗ ಇದಕ್ಕೆ ಅಡೆತಡೆ ಉಂಟಾಗ್ತಾ ಇದೆ. ಯಾಕೆಂದ್ರೆ ಸಿನಿಮಾ ರಿಲೀಸ್ ಮಾಡಿದ್ರೆ ನಾವು ಬಿಡೋದಿಲ್ಲ ಅಂತ ಕನ್ನಡ ಪರ ಸಂಘಟನೆಗಳು ಹೇಳ್ತಾ ಇದ್ದಾವೆ. ಕನ್ನಡಿಗರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಷಮೆ ಕೇಳೋದಕ್ಕೆ ಯಾಕಂದ್ರೆ ಕಮಲ್ ಹಾಸನ್ ಅವ್ರು ರೆಡಿ ಇಲ್ಲ. ಸೊ 8 ಕೋಟಿ ಅಡ್ವಾನ್ಸ್ ಕೊಟ್ಟು ಸಿನಿಮಾ ರೈಟ್ಸ್ ಪಡ್ಕೊಂಡಿರುವಂತಹ ವೆಂಕಟೇಶ್ ಅವರ ಒಪಿನಿಯನ್ ಏನು ಇದ್ರ ಬಗ್ಗೆ? ವಾಟ್ ಇಸ್ ಹಿಸ್ ಸ್ಟ್ಯಾಂಡ್ ಆನ್ ದಿಸ್? ಸಿಂಧೂರ, ಈ ಒಂದು ಸಭೆ ವಾಣಿಜ್ಯ ಮಂಡಳಿ ಪದಾಧಿಕಾರಿಗಳ ಜೊತೆ ಯಾರು ವಿತರಕರು ಮೀಟಿಂಗ್ ನಡೆಸ್ತಿದ್ದಾರೋ ಆ ಮೀಟಿಂಗ್ ನಲ್ಲಿ ಥಗ್ ಲೈಫ್ ಅವರ ಡಿಸ್ಟ್ರಿಬ್ಯೂಷನ್ ಅನ್ನ ತಗೊಂಡಿರುವಂತಹ ವೆಂಕಟ್ ಅವರು ಕೂಡ ಭಾಗಿಯಾಗಿದ್ದಾರೆ. ಅವರು ಕೂಡ ಮೀಟಿಂಗ್ ಅಲ್ಲಿ ಭಾಗಿಯಾಗಿರುವಂತದ್ದು. ಆ ಮೀಟಿಂಗಿಗೆ ಮಾಧ್ಯಮದವರ ಒಂದು ಎಂಟ್ರಿ ಇಲ್ಲ. ಸೊ ಇನ್ನು ಕೆಲವೇ ಕ್ಷಣಗಳಲ್ಲಿ ಮೀಟಿಂಗ್ ಮುಗ್ದ ನಂತರ ಏನೆಲ್ಲ ಅವರು ಮಾತಾಡಿದ್ರು, ಅವ್ರು ಏನ್ ಮಾತಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಇನ್ನು 8 ಕೋಟಿಗೆ ಅಡ್ವಾನ್ಸ್ ಕೊಟ್ಟು ಥಗ್ ಲೈಫ್ ಅನ್ನ ಅವರು ತಗೊಂಡಿರೋದು ಡಿಸ್ಟ್ರಿಬ್ಯೂಷನ್ ಅನ್ನ. ಸೊ ಆ ನಿರ್ಧಾರದಿಂದ ಹಿಂದೆ ಸರಿತಾರಾ ಅಥವಾ ಥಿಯೇಟರ್ ನಲ್ಲಿ ಸಿನಿಮಾವನ್ನ ರಿಲೀಸ್ ಮಾಡಕ್ಕೆ ಹಿಂದೇಟ್ ಹಾಕ್ತಾರ, ಅದೆಲ್ಲವೂ ಇನ್ನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗಬೇಕಾಗಿದೆ. ಇನ್ನು ಈ ಹಿಂದೆ ನಾವು ಮಾತಾಡಿದಂತಹ ಸಂದರ್ಭದಲ್ಲಿ ಒಂದಿಷ್ಟು ಮಾತುಗಳನ್ನ ಹೇಳಿದ್ದಾರೆ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿರ್ಬೋದು ಅಥವಾ ವಿತರಕರು. ನಾವು ಯಾವುದೇ ಕಾರಣಕ್ಕೂ ಥಗ್ ಲೈಫ್ ಸಿನಿಮಾವನ್ನ ರಿಲೀಸ್ ಮಾಡಲ್ಲ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಸಿಂಧೂರ, ಥ್ಯಾಂಕ್ ಯು ದೀಪಿಕಾ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ವಾಟಾಳ್ ನಾಗರಾಜ್ ನೇತೃತ್ವದಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ, ನೋಡೋಣ. ಸಂಬಂಧಿ ಕೊಡಿಯಲ್ಲಿ ಮಾತಾಡ್ತೀನಿ.
ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ, ಕನ್ನಡ ವಿರೋಧಿ ಕಮಲ್ ಹಾಸನ್ಗೆ ಧಿಕ್ಕಾರ ಅಂತ ಕೂಗ್ತಾ ಇದ್ರು. ಸ್ನೇಹಕ್ಕೂ ಬದ್ಧ, ಸಮರಕ್ಕೂ ಸಿದ್ಧ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ. ಯಾಕೆಂದ್ರೆ ಕನ್ನಡದ ಬಗ್ಗೆ ಹಗುರವಾಗಿ ಮಾತನಾಡಿದಾಗ, ದ್ರಾವಿಡ ಭಾಷೆಗಳ ಇತಿಹಾಸ ತಿಳ್ಕೊಳ್ಳದೆ ಮಾತನಾಡುವಾಗ, ಕನ್ನಡ ಭಾಷೆಯ ಇತಿಹಾಸ ಏನು, ನಾನು ಈ ಮಾತನ್ನ ಹೇಳಿದ್ರೆ ಕನ್ನಡಿಗರ ಮನಸ್ಸಿಗೆ ಎಷ್ಟು ನೋವಾಗಬಹುದು ಅನ್ನೋದನ್ನು ಯೋಚನೆ ಮಾಡಿದೆ. ನಾನು ಕ್ಷಮೆ ಕೇಳಲ್ಲ, ನಾನು ನನ್ನ ಮಾತಿಗೆ ಬದ್ಧನಾಗಿರ್ತೀನಿ ಅಂತ ಉದ್ದಟತನವನ್ನ ಕಮಲ್ ಹಾಸನ್ ತೋರಿಸ್ತಿರ್ಬೇಕಾದ್ರೆ, ಕರ್ನಾಟಕದಲ್ಲಿ ಅವರ ಸಿನಿಮಾಗಳನ್ನ ಯಾಕ್ರಿ ಬಿಡುಗಡೆ ಮಾಡಬೇಕು? ಕರ್ನಾಟಕ ಸಿನಿಮಾಗಳು ಕೂಡ ಅವ್ರಿಗೆ ಸಾಕಷ್ಟು ಅವಕಾಶಗಳನ್ನ ಕೊಟ್ಟಿದ್ದಾವೆ, ಸಾಕಷ್ಟು ಹೆಸರನ್ನ ತಂದು ಕೊಟ್ಟಿದೆ. ಅಂಥದ್ರಲ್ಲಿ ಕನ್ನಡಿಗರು ಅವರನ್ನ ಬಹಳ ದೊಡ್ಡ ನಟ ಅಂತ ಹೇಳಿ ಗೌರವಿಸ್ತಾ ಇದ್ರು. ಈಗಲೂ ಕೂಡ ಅವರಲ್ಲಿರುವಂಥ ಕಲಾವಿದನಿಗೆ ಗೌರವ ಇದೆ. ಆದರೆ ಅವ್ರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ನಿಂದ ಎಲ್ಲೋ ಒಂದ್ ಕಡೆ ಅವರು ಸಣ್ಣತನದ ವ್ಯಕ್ತಿ ಆದ್ರ ಅಂತ ಅನ್ನಿಸ್ತಾ ಇದೆ.